ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, 30 ವರ್ಷದ ಮನೆಯ ಕೆಲಸದವಳಿಗೆ ಸಹಾಯ ಮಾಡಿದ 18 ರ ಯುವಕ. ಈ ವಿಡಿಯೋ ಬಹಳಷ್ಟು ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಈ ಕಥೆಯಲ್ಲಿ ಘಟನೆ 2 ವರ್ಷದ ಹಿಂದೆ ಆಗಿದ್ದು, ಆಗ ನಾನು PUC ಮುಗಿಸಿ ಮನೆಯಲ್ಲಿ ಇದ್ದೆ. ನಮ್ಮ ಅಪ್ಪ ಅಮ್ಮ ಕೂಡ ಕೆಲಸ ಮಾಡುತ್ತಾರೆ, ಹಾಗಾಗಿ ಮನೆಯ ಕೆಲಸಕ್ಕೆ ಕೆಲಸದವಳನ್ನು ನೇಮಿಸಿಕೊಂಡಿದ್ವಿ. ಅವಳ ಮನೆ ಕೂಡ ನಮ್ಮ ಮನೆಯ ಹತ್ತಿರವೇ ಇರೋದು. ಅವರದ್ದು ತುಂಬಾ ಬಡ ಕುಟುಂಬ ಆಗಿತ್ತು. ಆ ಹೆಂಗಸಿಗೆ 30 ವರ್ಷ ವಯಸ್ಸಾಗಿತ್ತು. ಪಾಪ ಅವಳಿಗೆ ಇನ್ನೂ ಮದುವೆನೇ ಆಗಿರಲಿಲ್ಲ. ಅದ್ಯಾಕೆ ಅಂತ ನನಗೂ ಗೊತ್ತಿಲ್ಲ, ಆದ್ರೆ ಆಕೆ ತುಂಬಾ ಒಳ್ಳೆಯವಳು ಆಗಿದ್ಲು. ಮನೆಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾ ಇದ್ಲು. ಇದೇ ಕಾರಣಕ್ಕೆ ಅವಳು ನಮ್ಮ ಮನೆಯ ಒಬ್ಬ ಸದಸ್ಯ ತರಾನೇ ಆಗಿ ಬಿಟ್ಟಿದ್ಲು. ಅದೊಂದು ದಿನ ಅಪ್ಪ ಅಮ್ಮ ಕಾರ್ಯಕ್ರಮ ಅಂತ ಬೇರೆ ಊರಿಗೆ ಹೋಗುತ್ತಾ ಇದ್ರು. ನನಗೂ ಅವರು ಬಾ ಅಂತ ಕರೆದ್ರು, ಆದ್ರೆ ಹೋಗೋಕೆ ಮನಸ್ಸು ಇರಲಿಲ್ಲ. ಅಲ್ಲದೆ ಅಲ್ಲಿ ಬಂದಿರೋ ನಮ್ಮ ನೆಂಟ್ರು ನನ್ನ ಓದು, ಕೆಲಸದ ಬಗ್ಗೆ ಮತ್ತೆ ಬೇರೆ ಏನೇನು ಕೇಳುತ್ತಾರೆ ಅಂತ ಸುಮ್ಮನೆ ಮನೆಯಲ್ಲಿ ಇದ್ದೆ. ಮೊದಲೇ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೆ, ಹಾಗಾಗಿ ನಾನು ಮನೆಯಲ್ಲಿ ಉಳಿದೆ. ಮನೆಯಲ್ಲಿ ಯಾಕೆ ಇರುತ್ತೇನೆ ಅಂತ ನನ್ನ ಮನಸ್ಥಿತಿ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಗೊತ್ತಾಗಿತ್ತು. ಅವರು ಹೊರಡುವಾಗ ನಾನು ನನ್ನ ರೂಮಿನಲ್ಲೇ ಉಳ್ಕೊಂಡಿದ್ದೆ. ಹಾಗಾಗಿ ಅಪ್ಪ ನನಗೆ ಬಾಗಿಲು ಹಾಕಿಕೊಳ್ಳೋ ಅಂತ ಹೇಳ್ಬಿಟ್ಟು ಹೋದ್ರು. ಅಷ್ಟರಲ್ಲಿ ನಾನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಮರೆತುಕೊಂಡೆ ನನ್ನ ರೂಮ್ನಲ್ಲಿ ಫಿಲಂ ನೋಡುತ್ತಾ ಇದ್ದೆ. ಆ ಫಿಲಂನ ನೋಡುತ್ತಾ ಕೈಯಲ್ಲಿ ಹಿಡಿದು ಆಟ ಆಡ್ಕೊಳ್ಳುತ್ತಾ ಆ ದಿನವನ್ನ ಎಂಜಾಯ್ ಮಾಡ್ತಾ ಇದ್ದೆ. ಈ ವೇಳೆ ಇದ್ದಕ್ಕಿದ್ದ ನಮ್ಮ ಮನೆ ಕೆಲಸದವಳು ನನ್ನ ರೂಮಿಗೆ ಬಂದು ಬಿಟ್ಟಿದ್ಲು. ಒಮ್ಮೆಲೆ ಆಕೆಗೆ ನೋಡಿ ನನಗೆ ಶಾಕ್ ಆಗಿಬಿಟ್ಟು, ಒಂದು ಕ್ಷಣ ತುಂಬಾ ಕೆಟ್ಟ ಕೋಪ ಬಂತು. ಅದರಲ್ಲಿ ಬೇರೆ ನಾನು ಇಯರ್ಫೋನ್ ಹಾಕಿದ್ದೆ, ಹಾಗಾಗಿ ಆಕೆ ಬಂದಿದ್ದು ಗೊತ್ತಾಗಲಿಲ್ಲ. ಅವಳು ಒಳಗೆ ಬಂದು ರೂಮ್ ಕ್ಲೀನ್ ಮಾಡೋಕೆ ಶುರು ಮಾಡಿದ್ಲು. ಹಾಗಾಗಿ ನಾನು ಹೊರಗಡೆ ಹೋಗಿ ಕುಂತೆ. ಅವಳು ತನ್ನ ಕೆಲಸ ಮುಗಿಸಿ ನನಗೆ ಸ್ಮೈಲ್ ಮಾಡಿ ಹೋದ್ಲು. ಆಮೇಲೆ ಅವಳು ನನ್ನ ರೂಮಿಗೆ ಬರುವಾಗ ಬಾಗಿಲು ತಟ್ಟಿ ಸ್ಮೈಲ್ ಮಾಡುತ್ತಾ ಬರುತ್ತಿದ್ದಳು. ಇದರ ಜೊತೆಗೆ ಅವಳು ಕ್ಲೀನ್ ಮಾಡುವಾಗ ಅವಳು ನನಗೆ ಪ್ರದರ್ಶಿಸೋಕೆ ಶುರು ಮಾಡಿಕೊಂಡಳು. ಅದನ್ನು ನೋಡಿ ನನ್ನ ತಲೆ ಕೆಟ್ಟು ಹೋಯ್ತು. ಎಷ್ಟು ಪ್ರಯತ್ನ ಮಾಡಿದ್ರೂ ನಾನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗತ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಅವಳ ಬಗ್ಗೆ ಏನೋ ಒಂಥರ ಫೀಲಿಂಗ್ಸ್ ಬರ್ತಿತ್ತು. ಮೊದಲು ಯಾವುದೇ ಫೀಲಿಂಗ್ ಇರಲಿಲ್ಲ, ಯಾಕೆಂದರೆ ಅವಳು ಸುಂದರವಾಗಿದ್ಲು, ಕಪ್ಪುಗಿದ್ಲು, ವಯಸ್ಸು ಬೇರೆ ಆಗಿತ್ತು. ಯಾವಾಗಲೂ ಅವಳು ತನ್ನನ್ನು ಪ್ರದರ್ಶಿಸುತ್ತಾ ನನ್ನ ಕೆಣಕೋಕೆ ಶುರು ಮಾಡಿದ್ಲು. ಬೇಕು ಅಂತಾನೆ ಕ್ಲೀನ್ ಮಾಡೋಕೆ ಹೆಚ್ಚು ಸಮಯ ತಗೋತಾ ಇದ್ಲು. ಅದು ನನ್ನ ಗಮನಕ್ಕೆ ಬಂತು. ನನಗೂ ಕೂಡ ಆಗಾಗ ತಡ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಏನ ಮಾಡೋದು, ಕೊನೆಗೆ ಹೇಗಾದ್ರೂ ಮಾಡಿ ಅವಳನ್ನ ಬಳಸ್ಕೋಬೇಕು ಅಂತ ಯೋಚನೆ ಮಾಡಿದೆ. ಆದರೆ ಅದು ಹೇಗೆ ಸಾಧ್ಯ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂದು ಯೋಚನೆ ಮಾಡಿದೆ. ಅವಳು ನನ್ನ ರೂಮಿಗೆ ಕ್ಲೀನ್ ಮಾಡೋಕೆ ಬಂದಾಗ ಬೇಕು ಅಂತ ಬಾತ್ರೂಮ್ನ ಡೋರ್ನ ಅರ್ಧಕ್ಕೆ ಇಟ್ಟು ಸ್ವಲ್ಪ ಅವಳು ಕಾಣೋ ಹಾಗೆ ಮಾಡಿ ಒಂದು ಮಾಡೋದು ಆಡಿಸೋದು ಎಲ್ಲ ಮಾಡ್ತಿದ್ದೆ. ಆದ್ರೆ ಇದು ಯಾವ ಪ್ರಯೋಜನಕ್ಕೆ ಬರಲಿಲ್ಲ. ಆದರೆ ಕೆಲವು ಬಾರಿ ಅವಳು ಇಣುಕಿ ನೋಡೋದು ಗಮನಿಸಿದೆ. ಇದು ಸ್ವಲ್ಪ ದಿನ ನಡೆಯಿತು, ಆದರೆ ಅವಳು ತುಂಬಾ ಕಾಯಿಸಿದ್ಲು. ಅದೊಂದು ದಿನ ನಾನು ಬಾತ್ರೂಮ್ನಲ್ಲಿ ಇದ್ದಾಗ ಅವಳು ಬೇಕು ಅಂತಾನೆ ಅವಳು ನೀರು ತೆಗೆದುಕೊಳ್ಳೋಕೆ ಬಕೆಟ್ ಹಿಡ್ಕೊಂಡು ಬಂದಳು. ನನ್ನ ರೂಮನ್ನ ಕ್ಲೀನ್ ಮಾಡ್ತಿದ್ಲು. ಬಾಗಿಲನ್ನ ತೆಗೆದೇ ಬಿಟ್ಲು. ಅಷ್ಟರಲ್ಲಿ ನಾನು ಗಾಬರಿಯಾದೆ. ಅವಳು ಸಾರಿ ಅನ್ಕೊಂಡು ಕ್ಷಮಿಸಿ, ಗೊತ್ತಾಗಿಲ್ಲ ಅಂದ್ಲು. ಆಗ ನಾನು ಪರವಾಗಿಲ್ಲ ಬಿಡು ಅಂತ ಸ್ಮೈಲ್ ಕೊಟ್ಟೆ. ನಾನು ಬಾತ್ರೂಮ್ನಿಂದ ಬಂದ ಮೇಲೆ ಅವಳು ಒಳಗೆ ಹೋದಳು. ಆದ್ರೆ ಫ್ಲಶ್ ಮಾಡೋದು ನಾನು ಮರೆತು ಬಿಟ್ಟಿದ್ದೆ. ಅವಳು ಒಳಗೆ ಹೋದ ಮೇಲೆ ನೆನಪಾಯಿತು, ನಾನು ಫ್ಲಶ್ ಮಾಡಿಲ್ಲ ಅಂತ. ಅದಕ್ಕೆ ನಾನು ಒಳಗೆ ಹೋದೆ. ಆಗ ಅವಳು ನನ್ನ ನೋಡಿ ಏನಾಯ್ತು ಯಜಮಾನ್ರೆ ಅಂದ್ಲು. ಅದಕ್ಕೆ ನಾನು ಫ್ಲಶ್ ಮಾಡೋದು ಮರೆತಿದ್ದೆ ಅಂದೆ. ಅದಕ್ಕೆ ಅವಳು ಪರವಾಗಿಲ್ಲ ಅಂತ ಹೇಳಿ ಫ್ಲಶ್ ಮಾಡಿದ್ಲು.
ಅಷ್ಟೇ ಅಲ್ಲದೆ ಒಂದು ಸ್ಮೈಲ್ ಮಾಡಿ ಏನೋ ಒಂಥರ ವಿಚಿತ್ರವಾಗಿ ಕೇಳಿದ್ಲು. ಯಜಮಾನ್ರೆ ಬರೀ ಅದು ಅಷ್ಟೇ ತಾನೇ, ಬೇರೆ ಏನೂ ಇಲ್ಲ ಅಲ್ಲ ಅದರಲ್ಲಿ ಅಂತ ಕೇಳಿದ್ಲು. ಅವಳ ಮಾತಿಗೆ ನಾನು ಶಾಕ್ ಆದೆ. ಇಲ್ಲ ಅದು ಒಂದೇ ಅಂದೆ. ಅದಕ್ಕೆ ಅವಳು ಹಾಗಿದ್ರೆ ಓಕೆ ಅಂದ್ಲು. ಅಷ್ಟರಲ್ಲಿ ನಾನು ಅದು ಅಲ್ಲ ಅಂದೆ. ಆಗ ಅವಳು ಮುಂದಿನ ಸಲ ಆತರ ಏನಾದ್ರೂ ಆದ್ರೆ ಹೇಳ್ಬಿಡಿ, ಇರೋದನ್ನೆಲ್ಲ ಯಾಕೆ ಸುಮ್ನೆ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಅಂತ ಅಂದ್ಲು. ಅದು ಯಾರಿಗಾದರೂ ಉಪಯೋಗಕ್ಕೆ ಬರಬಹುದು ಅಲ್ವಾ ಅಂತ ಹೇಳಿದ್ಲು. ಅವಳ ಮಾತು ಕೇಳಿ ನನ್ನ ಮನಸ್ಸು ತಲ್ಲಣಗೊಂಡ್ತು. ಅವಳ ಮಾತು ಕೇಳಿ ಅವಳ ಹತ್ತಿರ ಹೋಗಿ ಅವಳ ಭುಜದ ಮೇಲೆ ಕೈ ಇಟ್ಟೆ. ಅವಳು ನನ್ನ ಪ್ರತಿಕ್ರಿಯೆಯನ್ನ ಬಹುಶಃ ಸಹಕಾರವಾಗಿ ತಗೊಂಡ್ಲು ಅನ್ಸುತ್ತೆ. ಏನು ಹೇಳಲಿಲ್ಲ. ನಾನು ಇನ್ನು ಹತ್ತಿರ ಹೋದೆ. ಇನ್ನು ಹತ್ತಿರ ಹೋಗಿ ಅವಳನ್ನ ಅಲ್ಲೇ ಗೋಡೆಗೆ ನಿಲ್ಲಿಸಿ ಬಿಟ್ಟು ಶುರು ಮಾಡಿದೆ. ಆಗ ಅವಳು ನನ್ನ ನುಗ್ಗಿ ಕೆಳಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿ ಓಡಿ ಹೋದಳು. ಆ ಕ್ಷಣದಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ನಾನು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಿದ್ದೆ. ಅದರಲ್ಲಿ ಅಪ್ಪ ಅಮ್ಮ ಇನ್ನೂ ಮನೆಗೆ ಬಂದಿರಲಿಲ್ಲ. ಆಮೇಲೆ ಅವಳು ಮಧ್ಯಾಹ್ನ ಬಂದ್ಲು. ಆಗ ಹಾಯ್ ಯಜಮಾನ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಇರ್ತೀನಿ ಇವತ್ತು ಅಂದ್ಲು. ನಾನು ಮನೆ ಕೆಲಸ ಮುಗಿತಾ ಅಂದೆ. ಅವಳು ಹೂ ಯಜಮಾನ್ರೆ, ನಾನು ಹಾಗಿದ್ರೆ ಸ್ವಲ್ಪ ಹೊತ್ತು ಅವತ್ತು ಆಟ ಆಡೋಣ ಅಂದೆ. ಆಕೆ ಯಾವ ಆಟ ಯಜಮಾನ್ರೆ, ನಾನು ಅದೇ ಬೆಳಗ್ಗೆ ಆಡಿದ್ವಲ್ಲ, ಅರ್ಧಂಬರ್ಧ ಮುಗಿದಿರೋದು, ಇವತ್ತು ಪೂರ್ತಿ ಮಾಡೋಣ ಅಂದೆ. ನನ್ನ ಮಾತು ಕೇಳಿ ತಲೆ ಕೆಳಗೆ ಮಾಡಿಕೊಂಡಳು. ನಾನು ಅವಳ ಕೈ ಹಿಡಿದು ಕೂರಿಸಿದೆ. ಅವಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದವಳು. 30 ವರ್ಷಗಳು ಸತತವಾಗಿ ಕೆಲಸ ಮಾಡಿದ್ದರಿಂದ ಅವಳಲ್ಲಿ ಒಂದು ಚೂರು ಕೊಬ್ಬಿನ ಅಂಶನೇ ಇರಲಿಲ್ಲ. ಅವಳಿಗೆ ಕೆಲಸದಲ್ಲಿ ಬಹಳಷ್ಟು ಸಹಾಯ ಮಾಡಿದೆ. ಆಮೇಲೆ ಸುಸ್ತು ಆಗಿ ನೀರು ಕುಡಿದು ಬಂದ ಮೇಲೆ ಸ್ವಲ್ಪ ಸರಿ ಹೋದೆ. ಆಮೇಲೆ ರೆಸ್ಟ್ ಮಾಡಿದ್ವಿ. ನಂತರ ಅವಳು ಎದ್ದು ಮನೆಗೆ ಹೊರಟ್ಲು. ಇದಾದ ಮೇಲೆ ನಾವು ಇನ್ನಷ್ಟು ಕ್ಲೋಸ್ ಅಂದ್ರೆ ತುಂಬಾ ಕ್ಲೋಸ್ ಆದ್ವಿ. ಅವಳಿಗೆ ಖರ್ಚಿಗೆ ಆಗಾಗ ದುಡ್ಡು ಕೂಡ ಕೊಡ್ತಿದ್ದೆ. ಚಾನ್ಸ್ ಸಿಕ್ಕಾಗಲೆಲ್ಲ ಅವಳಿಗೆ ಸಹಾಯ ಮಾಡುತ್ತಾ ಇದ್ದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಕುತೂಹಲಕಾರಿ ಕಥೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.